ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾದ ರುಚಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮಗೆಲ್ಲ ಒಂದು ಮ್ಯಾಜಿಕ್ ಜ್ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈಗ ನಾನು ನಮ್ಮ ಗಾರ್ಡನಲ್ಲಿದ್ದೀನಿ. ನಿಮಗೆಲ್ಲರಿಗೂ ದಾಸವಾಳ ಹೂವು ತೋರಿಸ್ತಾ ಇದ್ದೀನಿ. ವೆರೈಟಿ ಕಲರ್ಸ್ ಇದೆ ನಮ್ಮ ಮನೇಲಿ. ಈಗ ನಿಮಗೆ ತೋರಿಸ್ತಾ ಇರೋದು ಕೆಂಪು ದಾಸವಾಳ. ಈ ಕೆಂಪು ದಾಸವಾಳ ಬಹಳಷ್ಟು ಉಪಯೋಗ ಇದೆ ವೀಕ್ಷಕರೇ. ಇದರಿಂದ ನಾನು ಇವತ್ತು ಮ್ಯಾಜಿಕ್ ಜ್ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಗಿಡದಲ್ಲಿ ಬಿಟ್ಟಿರೋಂಥ ಎಲ್ಲ ಹೂಗಳನ್ನು ಈಗ ನಾನು ಕುಯ್ದು ತೊಗೊಂಬರ್ತೀನಿ. ಫ್ರೆಶ್ ಆಗಿ ಜ್ಯೂಸ್ ಮಾಡಿ ತೋರಿಸ್ತೀನಿ. ಅದೇ ಮ್ಯಾಜಿಕ್ ಜ್ಯೂಸ್. ಈಗ ತಾನೇ ತೋಟದಿಂದ ತಂದಿರೋಂಥ ಹೂಗಳು ಈ ಥರ ಫ್ರೆಶ್ ಆಗಿರಬೇಕು. ಇದನ್ನು ಒಂದ್ಸತಿ ನಾನು ತೊಳ್ಕೊಂಬಿಡ್ತೀನಿ. ಈ ಥರ ಚೆನ್ನಾಗಿ ತೊಳ್ಕೊಬೇಕು. ಆಮೇಲೆ ಈ ತೊಟ್ಟನ್ನೆಲ್ಲ ಬಿಡಿಸಿ ಎತ್ತಿಟ್ಕೋಬೇಕು. ಇದು ಸ್ವಲ್ಪ ಬೇರೆ ಬಣ್ಣದ ಹೂವಿದೆ. ಸೊ ಇದು ಕೆಂಪು ಮಿಶ್ರಿತ ಇರೋದ್ರಿಂದ ಪರವಾಗಿಲ್ಲ. ಈ ದಾಸವಾಳನ್ನು ತಗೋಬೋದು ನೀವು. ಈ ತೊಟ್ಟನ್ನೆಲ್ಲ ತೆಗೆದು ಪೆಟಲ್ಸು ಪೋಲನ್ಸು ಎಲ್ಲವುದು ಇದ್ರೂ ಪರವಾಗಿಲ್ಲ. ಈ ಥರ ತೊಟ್ಟನ್ನೆಲ್ಲ ಬಿಡಿಸಿ ಸಪ್ರೇಟ್ ಮಾಡಿ ಇಟ್ಕೋಬೇಕು. ತೊಟ್ಟನ್ನು ನಾವು ಉಪಯೋಗ ಮಾಡೋಕ್ಕಾಗಲ್ಲ. ಸೊ ಈ ಹೂವಿಂದ ಇವಾಗ ಮ್ಯಾಜಿಕ್ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಜ್ಯೂಸಿಗೆ ಬೇಕಾಗಿರೋಂಥ ಸಾಮಾನು ನಾನು ನಿಮಗೆ ಆಗಲೇ ತೊಳೆದು ಇಟ್ಕೊಂಡಿರುವಂಥ ದಾಸವಾಳ ಹೂವು ಮತ್ತು ಸಕ್ಕರೆ, ನಿಂಬೆಹಣ್ಣು. ಈಗ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಅದಕ್ಕೆ ಎಷ್ಟು ಲೋಟ ನಮಗೆ ಜ್ಯೂಸ್ ಬೇಕೋ ಅಷ್ಟು ಲೋಟ ನೀರನ್ನು ಹಾಕಬೇಕಾಗುತ್ತೆ. ನೀರು ಚೆನ್ನಾಗಿ ಕುದಿಬೇಕು ವೀಕ್ಷಕರೇ. ನಾನು ಇವಾಗ ಸದ್ಯಕ್ಕೆ 2 ಲೋಟ ಜ್ಯೂಸ್ ಮಾಡ್ತಾ ಇದ್ದೀನಿ. ಈ ನೀರು ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ನಾವು ತೊಳೆದು ಇಟ್ಕೊಂಡಿರುವಂಥ ದಾಸವಾಳ ಹೂಗಳನ್ನೆಲ್ಲ ಇದಕ್ಕೆ ಹಾಕೋಣ. ಸುಮಾರು 10 ರಿಂದ 15 ಹೂಗಳಿದೆ. 2 ಕಪ್ ಜ್ಯೂಸಿಗೋಸ್ಕರ ನಾನು ಇಷ್ಟು ಹೂವನ್ನು ಬಳಸ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ. ದಾಸವಾಳ ಹೂಗಳನ್ನೆಲ್ಲ ಇದರೊಳಗೆ ಹಾಕ್ತೀನಿ. ವೀಕ್ಷಕರೇ, ದಾಸವಾಳ ಹೂವಿನಿಂದ ಬಹಳಷ್ಟು ಉಪಯೋಗ ಇದೆ. ನಾನು ಎಲ್ಲೋ ಓದಿ ಹಾಗೂ ಕೇಳಿರೋ ಪ್ರಕಾರ ದಾಸವಾಳ ಹೂವಿಂದ ನಮಗೆ ಬ್ರೈನಿಗೂ ಹಾಗೂ ಬೊಜ್ಜು ಇವೆರಡಕ್ಕೂ ಭಾಳ ಉಪಯೋಗ ಇದೆ ಅನ್ನೋದನ್ನು ನಾನು ಓದಿ ತಿಳ್ಕೊಂಡಿದ್ದೀನಿ. ನೋಡಿ, ಕುದೀತಾ ಇರಬೇಕಾದ್ರೆ ನೀರು ಈ ಬಣ್ಣಕ್ಕೆ ತಿರುಗ್ತು. ಇದು ಚೆನ್ನಾಗಿ ಕುದ್ದು ಆದಮೇಲೆ ಅದರದ್ದು ಸಾರ ಎಲ್ಲ ಬಿಟ್ಕೋಬೇಕು ನೀರೊಳಗೆ. ಈಗ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಬೋದು. ಈ ಕುದ್ದಿರೋಂಥ ನೀರು ಪೂರ್ತಿಯಾಗಿ ತಣ್ಣಗಾಗಬೇಕು. ಆವಾಗಲೇ ನಾವು ಇದನ್ನು ಸವಿಯೋಕ್ಕೆ ಸಿದ್ಧ ಆಗುತ್ತೆ. ನೋಡಿ, ಕುದಿಸಿ 10 ನಿಮಿಷ ಆಯಿತು. ಇವಾಗ ಇದು ತಣ್ಣಗಾಗಿದೆ. ಇದನ್ನು ಶೋಧಿಸ್ಕೊಂಬಿಡೋಣ. ಒಂದು ಪಾತ್ರೆ ತಗೊಂಡು ಈ ಪಾತ್ರೆಗೆ ಈ ಜ್ಯೂಸ್ನೆಲ್ಲ ಶೋಧಿಸ್ಕೊಂಬಿಡೋಣ. ಇದು ತುಂಬ ಲೋಳೆ ಇರೋವಂಥ ಹೂವು. ಇದರಿಂದ ಬಹಳಷ್ಟು ಉಪಯೋಗ ಇದೆ. ಎಸ್ಪೆಷಲಿ ಲೇಡೀಸಿಗಂತೂ ಮೆನೋಪಾಸ್ ಟೈಮಲ್ಲಿ ಬಹಳಷ್ಟು ಉಪಯೋಗ ಆಗುತ್ತೆ ಅಂತ ನಾನು ಕೇಳಿದ್ದೆ. ಅದು ಅಲ್ಲದೆ ಇದರಿಂದ ನಾವು ಕುದಿಸಿ ಮಿಕ್ಕಿರೋವಂಥ ಈ ಹೂಗಳನ್ನೆಲ್ಲ ನಾವು ಬಿಸಾಕೋ ಬದಲು ಇದನ್ನು ಕಾಲೆಲ್ಲ ಒಡೆದಿರುತ್ತಲ್ಲ ಅದಕ್ಕೆ ನಾವು ಪೇಸ್ಟ್ ಥರ ಮಾಡಿ ಹಚ್ಚೋದ್ರಿಂದ ಕಾಲಿನ ಉರಿ ಎಲ್ಲ ಕಮ್ಮಿ ಆಗುತ್ತೆ. ನೋಡಿ, ಈ ಥರ ಶೋಧಿಸಿ ಇಟ್ಕೋಬೇಕು. ಇದಕ್ಕೆ ನಿಮಗೆ ಟೇಸ್ಟ್ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೋಬೋದು. ಅಥವಾ ಬೆಲ್ಲ ಬೇಕಾದರೂ ಬೆಲ್ಲನೂ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಸಾಮಾನ್ಯವಾಗಿ 2 ಲೋಟ ಜ್ಯೂಸ್ ಮಾಡ್ತಾ ಇರೋದ್ರಿಂದ ನಾನು 4 ಚಮಚ ಸಕ್ಕರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಕಿ ನಾನು
ಕಲಸಿ ಇಟ್ಕೊತೀನಿ. ಈಗ ಸಕ್ಕರೆ ಪೂರ್ತಿ ಕರಗಬೇಕು ಈ ನೀರಲ್ಲಿ. ಇದು ತಕ್ಷಣಕ್ಕೆ ಮಾಡೋ ಅಂಥ ಜ್ಯೂಸ್ ಆಗಲ್ಲ ವೀಕ್ಷಕರೇ. ನೀವು ಈ ಥರ ಕುದಿಸಿ ರೆಡಿ ಇಟ್ಕೊಂಡಿದ್ರೆ ಬೇಕಾದರೆ ಯಾವಾಗ ಬೇಕಾದರೂ ಕುಡಿಬೋದು. ಅದರಿಂದ ಸಕ್ಕರೆ ಆದಷ್ಟು ಬೇಗ ಕರಗುತ್ತೆ. ಜ್ಯೂಸಿನ ಬಣ್ಣ ನೋಡಿ ಯಾವ ಬಣ್ಣ ಇದೆ. ಇದು ಬರೀ ಹೂವಿಂದ ಮಾತ್ರ ಉಪಯೋಗ ಅಂತ ತಿಳ್ಕೊಬಾರ್ದು ನಾವು. ಇದ್ರ ಎಲೆನಲ್ಲೂ ಬಹಳಷ್ಟು ಔಷಧೀಯ ಗುಣ ಇರುತ್ತೆ. ಬಿಳಿ ದಾಸವಾಳದಲ್ಲೂ ನಮಗೆ ಹೆಚ್ಚಿನ ಉಪಯೋಗ ಇದೆ. ಇದನ್ನೇನು ಮಾಡ್ತೀನಿ, ಇವಾಗ ಟಂಬ್ಲರ್ಸ್ಗೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಸ್ವಾದ ಅನುಸಾರವಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಲಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಲಿಂಬೆಹಣ್ಣು ಹಿಂಡ್ತೀವೋ ಅಷ್ಟು ರುಚಿಯಾಗಿರುತ್ತೆ. ಜೊತೆಗೆ ಇದ್ರ ಬಣ್ಣ ನೋಡಿ ಇನ್ನೊಂದು ನಿಮಿಷಕ್ಕೆ ಎಷ್ಟು ಚೆನ್ನಾಗಿ ಬದಲಾವಣೆ ಆಗುತ್ತೆ. ಹೂವು ಹಾಕಿ ಕುದಿಸುವಾಗ ಯಾವ ಬಣ್ಣ ಇತ್ತು, ನಾವು ಯಾವಾಗ ಲಿಂಬೆಹಣ್ಣು ಹಾಕ್ತೀವೋ ಆಗ ನೋಡಿ ಮ್ಯಾಜಿಕ್ ಆಗೋಯ್ತು. ಬ್ರೌನ್ ಇರೋದು ಇವಾಗ ರೆಡ್ ಕಲರ್ ಜ್ಯೂಸ್ ಆಯಿತು. ವೀಕ್ಷಕರೇ, ಇದು ಬೊಜ್ಜನ್ನು ಕಮ್ಮಿ ಮಾಡುತ್ತೆ ಹಾಗೂ ಕೂದಲಿನ ಬುಡಾನ ತುಂಬ ಗಟ್ಟಿ ಮಾಡುತ್ತೆ. ಹಾಗಾಗಿ ಹೆಚ್ಚೆಚ್ಚು ನಾವು ದಾಸವಾಳವನ್ನು ಬಳಸ್ಬೋದು. ಯಾವುದೇ ಸೈಡ್ ಎಫೆಕ್ಟು ಇಲ್ಲ. ಇದಕ್ಕೆ ಬೇಕು ಅಂದರೆ ನೀವು ಐಸ್ ಕ್ಯೂಬ್ಸ್ನ ಹಾಕಿ ತಂಪಾದ ಪಾನೀಯ ಥರ ಸ್ವೀಕರಿಸ್ಬೋದು. ತುಂಬ ಆರೋಗ್ಯಕರವಾದಂಥ ಜ್ಯೂಸ್ ಇದು. ಬಣ್ಣ ಬದಲಾಯ್ತಲ್ಲ, ಹಾಗಾಗಿ ನಾನು ಇದಕ್ಕೆ ಮ್ಯಾಜಿಕ್ ಜ್ಯೂಸ್ ಅಂತ ಹೆಸರಿಟ್ಟಿದ್ದೀನಿ. ಅದು ಅಲ್ಲದೆ ಇದರಿಂದ ಉಪಯೋಗ ಬಹಳಷ್ಟು ಇರೋದ್ರಿಂದ ನಾವು 15 ದಿನಕ್ಕೆ ಒಂದ್ಸತಿ 15ರಿಂದ 20 ದಾಸವಾಳದ ಹೂಗಳನ್ನ ನಾವು ಬಳಸ್ತಾ ಬಂದರೆ ಬಹಳಷ್ಟು ಉಪಯೋಗ ನಮಗೆ ಇದರಿಂದ ಸಿಗುತ್ತೆ. ಸೊ ನೀವು ಯಾರನ್ನ ಬಂದಾಗ ಮಾಡು ಕೊಡ್ಬೋದು. ಮಕ್ಕಳಿಗಂತೂ ತುಂಬ ಉಪಯೋಗ ಇದೆ ಇದರಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ.